ಸರ್ ಮೋಹನ್ ಕುಮಾರ್ ಅವರೇ, ಇದು ನಿಮ್ದೇನಾ? ಇದು ಹೌದು ಸರ್. ಇದು ಬಿತ್ತನೆ ಓರಿಗೆ ಅಂತ ತಗೊಂಡಿದ್ದೀರಾ? ಬಿತ್ತನೆ ಓರಿ ಅಂದ್ರೆ ನಾವು ಕರ ಅಂದ್ಬಿಟ್ಟು ತಗೊಂಡು ಬಿತ್ತನೆ ಓರಿಗಾದ್ರೂ ನಡೀತದೆ, ಇಲ್ಲ ಕೂಟ ಏನಾರ ಜನಗೆ ಕೂಟ ಸಿಕ್ಕಿದ್ರೆ ನಾವು ಕೂಟನೂ ಹಾಕ್ತಿವಿ, ಹುಡ್ತಾ ಇದೀವಿ ಈಗಾಗಲೇ. ಎಷ್ಟು ತಿಂಗಳು ಇರ್ಬೋದು ಇದು? ಸರ್ ಒಂದು 6 ತಿಂಗಳಿಂದ 7 ತಿಂಗಳು ತರ ಸರ್. ಅಷ್ಟೇನಾ? ಯಾವ ಕಡೆ ತಗೊಂಡಿರೋದು ಇದು? ಸರ್ ಇದು ರಾಮನಗರ ಜಿಲ್ಲೆನೇ. ರಾಮನಗರ ಜಿಲ್ಲೆ, ಗೊಲ್ರದೊಡ್ಡಿ ಅಂತ ಹೇಳ್ಬಿಟ್ಟು. ಗೊಲ್ರದೊಡ್ಡಿ ಅಲ್ಲ? ಯಾವ ಊರಿಗೆ ಹುಟ್ಟಿದೆ ಅಂತ ಏನಾದ್ರು ಐಡಿಯಾ ಇದೆಯಾ? ಸರ್ ಇದು ಆಕ್ಚುಲಿ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಹುಳಿ ಚಿಕ್ಕಣ್ಣವ್ರದ್ದು ಓರಿ ಇರ್ಬೇಕು ಅನ್ಸ್ತದೆ. ಈಗಿದೆಯಲ್ಲ ಹುಳಿ ಚಿಕ್ಕಣ್ಣ, ಅದೇ ಊರಿನ? ಅದಕ್ಕೆ ಮುಂಚೆ ಐತಲ್ಲ? ಗೊತ್ತಿಲ್ಲ. ಒಟ್ನಾಗ ಅವ್ರ ಊರದ್ದೇನೇನೆ ಇದು, ಅವ್ರ ಊರಿಗೆ ಹುಟ್ಟಿರೋದು ಅನ್ಸ್ತದೆ, ನಮ್ಗೆ ಗೊತ್ತಿಲ್ಲ. ಒಟ್ನಾಗೆ ಅವರು ಬಣ್ಣ ಚೆನ್ನಾಗಿದೆ ಓರಿ, ಸ್ವಲ್ಪ ಮೇಲ್ರೆ ಇನ್ನ ಚೆನ್ನಾಗಿದೆ. ಏನು ಇರ್ಲಿಲ್ಲ ಐನೂಡಿ ತಗೊಂಡಾಗ, ಏನು ಕೆಟ್ಟ ಹುಟ್ಟಿತ್ತು. ಈಗ ನಮ್ಮ ಹತ್ರ ಬಂದ್ಮೇಲೆ ತಯಾರಾಗೈತಿ. ಏನು ವ್ಯಾಪಾರ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ನಮ್ಗೆ 57,000 ಇದು. ಈಗ ಎಷ್ಟು ಹೇಳ್ತಾ ಇದ್ದೀರಾ? ಸರ್ ನಾವೀಗೇನು ಇದು ಆಕ್ಚುಲಿ ಕೊಡ್ಲೇಬೇಕು ಅನ್ನೋ ಉದ್ದೇಶ ಇಲ್ಲ. ಆದ್ರೆ ಯಾರನ್ನ ಸ್ನೇಹಿತರು ಬಂದು ಕೇಳ್ತಾರಲ್ಲ, ಅವ್ರಿಗೆ 1 ಲಕ್ಷ ಹೇಳ್ತಾ ಇದ್ದೀವಿ. ಕೊಡ್ಲೇಬೇಕು ಅನ್ನೋ ಉದ್ದೇಶ ಇಲ್ಲ. ಕೂಟಕ್ಕಾದ್ರೂ ಮಾಡ್ತೀರಾ ಅಥವಾ ಬಿತ್ತನೆಗಾದ್ರೂ ಇಟ್ಕೊಂತೀರಾ? ಅಂದ್ರೆ ಬಿತ್ತನೆಗೆ ಅಂದ್ರೆ ಯಾರಾದ್ರೂ ಈಗ ನಮ್ಮಂತರ ಸ್ನೇಹಿತರುಗಳು ಬರ್ತಾರಲ್ಲ, ಅವ್ರೇನಾದ್ರೂ ಬಿತ್ತನೆ ಕೇಳಿದ್ರೆ ಕೊಡ್ತೀವಿ. ನೀವು ವ್ಯಾಪಾರಸ್ಥರು 100 ಜನ ನಿಮ್ಮ ಮನೆ ಹತ್ರ ಬರ್ತಿರ್ತಾರೆ, ಪಕ್ಕದಲ್ಲಿ 100 ಹಳ್ಳಿಯವರೆಲ್ಲ ಲಿಂಕ್ ಇರುತ್ತೆ, ಟಚ್ ಇರುತ್ತೆ. ಯಾರಾದ್ರೂ ಬಂದು ಕೇಳಿದ್ರೆ ಬಿತ್ತನೆ ಕೇಳಿದ್ರೆ ಕೊಡ್ತೀವಿ. ಇಲ್ಲ ಹೋದ್ರೆ ಕೂಟ ಸಿಕ್ಕರೆ ಕೂಟ ಹಾಕ್ಬಿಟ್ಟು ನಾವು ಮಾಮೂಲಿ ಓರಿ ಎತ್ ಮಾಡ್ತೀವಿ. ನಾವೇನ್ ಬಿತ್ತನೆ ಮಾಡಿಕೊಳ್ಳೋದು. ಏನೇನು ಕೈ ತಿಂಡಿ ಕೊಡ್ತಾ ಇದೀರಾ ಇದಕ್ಕೆ? ಸರ್ ನಾವು ಚಕ್ಕೆ ಬೂಸ, ರವೆ ಬೂಸ, ಹುಳಿ ನುಚ್ಚು, ಗೋಧಿ. ಸರ್ ಇವಾಗ ಮಾರಲಿಲ್ಲ ಅಂದ್ರೆ ಮಾಗಡಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ತಯಾರು ಮಾಡ್ತೀರಾ? ರೆಡಿ ಆಗ್ಬಿಡುತ್ತೆ. ನೀವೇ ಬರ್ತೀರಾ ನೋಡಿ ಸರ್, ಗೊತ್ತಾಗುತ್ತೆ. ಅದೇ ನಾವು ಹಾಲು ಬೆಣ್ಣೆ ಎಲ್ಲ ಕೊಡ್ತೀವಿ. ಹಾಲು ಬೆಣ್ಣೆ ಒಂಥರ ಶೋಕಿಗೆ ಮನೆ ಮುಂದೆ ಓರಿಗಳಿರ್ಬೇಕು ನಿಮಗೆ.